ಬಿಡದಿಗಾಗಿ ಬಡಿದಾಟ ನಡೀತಾ ಇದೆ, ರಾಜಕೀಯ ಸಂಘರ್ಷ ನಡೀತಾ ಇದೆ, ವಾಕ್ ಸಮರ, ತಿಕ್ಕಾಟ, ಪ್ರತಿಭಟನೆಯ ಜೊತೆನೆ ಬಿಜೆಪಿ ನಿಯೋಗ ಇವತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸ್ಥಳಕ್ಕೂ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ಟೌನ್ಶಿಪ್ ಕದನ ಜೋರಾಗ್ತಾ ಇದೆ. ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರೈತರಿಗೆ ಈಗ ದೋಸ್ತಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ರೈತರ ಹೋರಾಟದ ಸ್ಥಳಕ್ಕೆ ಬಿಜೆಪಿ ನಿಯೋಗ ಇವತ್ತು ಭೇಟಿಯನ್ನ ಕೊಟ್ಟು ಅಲ್ಲಿಯ ಕುಂದು ಕೊರತೆಗಳನ್ನು ಆಲಿಸಿದ್ದಾರೆ, ರೈತರ ಕಷ್ಟವನ್ನು ಆಲಿಸಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಕೆಂಪಣ್ಣ ಶೆಟ್ಟಿ ದೊಡ್ಡಿ ಅಲ್ಲಿಗೆ ಬಿಜೆಪಿ ನಿಯೋಗ ಇವತ್ತು ಭೇಟಿಯನ್ನು ಕೊಡ್ತು. ಇನ್ನು ಕೆಂಪಣ್ಣ ಶೆಟ್ಟಿ ದೊಡ್ಡಿಯಲ್ಲಿ ಹಾಲಿನ ಡೈರಿಯನ್ನು ಕೂಡ ನಾಯಕರು ವೀಕ್ಷಣೆಯನ್ನು ಮಾಡಿದ್ರು. ಪ್ರತಿಭಟನೆ ಒಂದು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಇನ್ನು ಸಂಸದ ಮಂಜುನಾಥ್, ಶಾಸಕ ಅಶ್ವಥ್ ನಾರಾಯಣ್ ಕೂಡ ಉಪಸ್ಥಿತಿಯನ್ನ ಇವತ್ತು ಆ ರೈತರ ಜೊತೆ ಮಾತಾಡಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಹಸಿರು ಶಾಲು ಸಮೇತವಾಗಿ ಇವತ್ತು ರೈತರನ್ನ ಭೇಟಿಯಾಗಿದ್ದಾರೆ. ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಇನ್ನು ಬಿಜೆಪಿ ವಿಪಕ್ಷ ನಾಯಕ R ಅಶೋಕ್, ಇನ್ನು ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹಾಗೂ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ CN ಮಂಜುನಾಥ್ ಹಾಗೂ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಸಾಕಷ್ಟು ಜನ ಇವತ್ತು ರೈತರಿಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ, ರೈತರ ಕಷ್ಟವನ್ನು ಆಲಿಸಲಿಕ್ಕೆ, ಬಿಡದಿ ಟೌನ್ಶಿಪ್ ಅನ್ನು ನಾವು ಮಾಡೋಕ್ಕೆ ಬಿಡೋದೇ ಇಲ್ಲ ಅನ್ನುವಂತಹ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇವತ್ತು ನೇರವಾಗಿ ಬಿಡದಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏನಾಗಿದೆ, ಏನು ಸಮಸ್ಯೆ, ಯಾಕೆ ಈ ಬಿಡದಿಯನ್ನು ಟೌನ್ಶಿಪ್ ಅನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ, ಎಲ್ಲವನ್ನೂ ಕೂಡ ರೈತರಿಂದ ಈಗ ಮಾಹಿತಿಯನ್ನು ಬಿಜೆಪಿ ನಿಯೋಗ ಈಗ ಪಡ್ಕೊಂಡಿರುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಂಬಂಧಪಟ್ಟಂತಹ ರೈತ ಮುಖಂಡರ ಜೊತೆನೂ ಕೂಡ ಅಲ್ಲಿ ಬಿಜೆಪಿ ನಿಯೋಗ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಒಂದಿಷ್ಟು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಗ JDS ನಾಯಕರು ಕೂಡ ರೈತರಿಗೆ ಒಂದು ಭರವಸೆಯನ್ನು ಕೊಡುವ ನಿಟ್ಟಿನಲ್ಲಿ ಅವರು ಕೂಡ ಹೋಗಿ ರೈತರ ಜೊತೆಗೆ ನಾವು ಇರ್ತೀವಿ ಅಂತ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಯಾಕೆ ಈ ಬಿಡದಿ ಮೇಲೆ ಕಣ್ಣು ಹಾಕಿದೆ ಸರ್ಕಾರ? ಏನು ಬರಡು ಭೂಮಿಯೇನಲ್ಲ ಅದು, ಅಥವಾ ಅಲ್ಲಿ ಬೆಳೆ ಬೆಳೆಲಿಕ್ಕೆ ಆಗದೇ ಇರೋಂಥ ಜಾಗ ಅಲ್ಲ, ಬೆಳೆ ಬೆಳೆದು ನಿಂತಿದೆ, ಸಂಪತ್ಭರಿತವಾದಂತಹ ಬೆಳೆನೇ ಅಲ್ಲಿ ಇದೆ. ಅಡಿಕೆ, ಮಾವು, ತೆಂಗು, ರೇಷ್ಮೆ, ಹಣ್ಣು, ತರಕಾರಿ, ಈ ಥರ ವಿವಿಧ ಬಗೆಯ ಅಲ್ಲಿ ಸಾಕಷ್ಟು ಒಂದು ವ್ಯಾಲ್ಯೂ ಇರುವಂಥ ಜಾಗ ಅದು. ಹಣ್ಣು ಹಂಪಲು ಇರುವಂತಹ ಒಂದು ಸಮೃದ್ಧವಾಗಿರುವಂಥ ತೋಟ, ಸಾಕಷ್ಟು ಬೆಳೆಯನ್ನು ಬೆಳೀತಾ ಇದ್ದಾರೆ. ನೋಡಿ, ರೈತರು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜೀವ ಬಿಡ್ತೀವಿ, ನಾವು ಜಾಗ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರದವರು ಸುಳ್ಳು ಹೇಳ್ತಾ ಇದ್ದಾರೆ. 80% ರೈತರು ಈ ಬಿಡದಿ ಟೌನ್ಶಿಪ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಸರ್ಕಾರದವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬರು ರೈತರು ಹೇಳಿಬಿಡ್ಲಿ, ಹಾಗಾದರೆ ನಾವು ಈ ಜಾಗ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ರೈತರು ಬಾಯಲ್ಲಿ ಬಂದುಬಿಡ್ಲಿ. ಹಾಗಾದರೆ ಏನೇನೋ ಆಮಿಷಗಳನ್ನು ಒಡ್ಡಿ ನೀವು 2,14,00,000 ಫಿಕ್ಸ್ ಮಾಡಿದ್ದೀರಂತ ಪರ್ ಎಕರೆಗೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧ ಇರುವಂತಹ ಹಿನ್ನೆಲೆಯಲ್ಲಿ, ತಿಕ್ಕಾಟ ಇರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ಸಂಘರ್ಷ ಈಗ ಪಡ್ಕೊಂಡಿದೆ. ಬೆಂಗಳೂರಿನಿಂದ ಬಿಡದಿಗೆ ರಾಜ್ಯ ಬಿಜೆಪಿ ನಾಯಕರು ತೆರಳಿದರು, ರೈತರ ಕಷ್ಟವನ್ನು ಆಲಿಸಿದರು, ರೈತರ ಸಮಸ್ಯೆಗಳನ್ನು ಕೇಳಿದರು. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ BY ವಿಜೇಂದ್ರ, ಇನ್ನು ವಿಪಕ್ಷ ನಾಯಕರಾದಂತಹ R ಅಶೋಕ್ ಮತ್ತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಇವತ್ತು ಒಟ್ಟಿಗೆ ಅಲ್ಲಿ ಹೋಗಿ, ಜೊತೆಗೆ ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್, ಸುರೇಶ್ ಕುಮಾರ್ ಕೂಡ ಪ್ರಯಾಣವನ್ನು ಬೆಳೆಸಿದರು. ಬಿಡದಿ ಗ್ರಾಮಗಳಿಗೆ ಭೇಟಿ ನೀಡಿದಂಥ ಬಿಜೆಪಿ ನಿಯೋಗ ಅಲ್ಲಿ ಗ್ರಾಮದಲ್ಲೂ ಕೂಡ ಇವತ್ತು ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಭೂಸ್ವಾಧೀನಕ್ಕೆ ಒಳಪಡುವ 4 ಗ್ರಾಮಗಳಿಗೆ ಭೇಟಿಯನ್ನು ಇವತ್ತು ಕೊಟ್ಟು ಸಹಜವಾಗಿ ಸಾಕಷ್ಟು ಸಮಸ್ಯೆಗಳಾಗಿರೋದ್ರ ಬಗ್ಗೆನೂ ಕೂಡ ಬಿಜೆಪಿ ನಾಯಕರು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಿಜೆಪಿ ನಿಯೋಗ ಭೇಟಿಗೆ ಒಂದು ಕಡೆ ಈ ವ್ಯಂಗ್ಯದ ಪೋಸ್ಟರ್ಗಳು ಕೂಡ ಈಗ ಹರಿದಾಡ್ತಾ ಇದ್ದಾವೆ. ಒಂದು ಕಡೆ ಈಗ ವ್ಯಂಗ್ಯದ ಪೋಸ್ಟರ್ಗಳು ಅಂದರೆ, ನೀವು ಅಲ್ಲಿಗೆ ಹೋಗ್ತಾ ಇರೋದು ಸುಮ್ಮನೆ ಏನೋ ಒಂದು ಪ್ರದರ್ಶನಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ನಾಮಕಾವಸ್ಥೆಗೆ ಹೋಗ್ತಾ ಇದ್ದೀರಾ, ರೈತರ ಕಷ್ಟ ಕೇಳಕ್ಕೆ ಹೋಗ್ತಾ ಇಲ್ಲ ನೀವು ಅಂತ ಈ ಒಂದು ಆ್ಯಂಗಲಲ್ಲಿ ಒಂದಿಷ್ಟು ಪೋಸ್ಟರ್ಗಳು ಕೂಡ ಈಗ ಹರಿದಾಡ್ತಾ ಇರೋವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಕುಮಾರಸ್ವಾಮಿ ಅವರು ಕೂಡ ಈಗ ಮೊದಲು ಧ್ವನಿ ಎತ್ತಿದ್ರು. ಕುಮಾರಸ್ವಾಮಿ ಅವರು ಈ ಹಿಂದೆ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಿದ್ರಂತೆ. ಕುಮಾರಸ್ವಾಮಿ ಅವರು ಹೇಳಿದರು, ಟೌನ್ಶಿಪ್ ಅನ್ನು ಮಾಡ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಗೂ ಇದೇ ರೀತಿಯಾದಂಥ ವಿರೋಧ ವ್ಯಕ್ತವಾಯಿತು. ಆ ಸಂದರ್ಭದಲ್ಲಿ ರೈತರ ಪ್ರತಿಭಟನೆಗೆ ಅವರು ಮಣಿದು ಶರಣಾಗಿ ಆ ಟೌನ್ಶಿಪ್ ಮಾಡೋದನ್ನು ನಾನು ಕೈ ಬಿಟ್ಟೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಹಾಗಾದರೆ ಏನು ಲಾಜಿಕ್ ಸರ್ಕಾರದ್ದು? ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, DK ಶಿವಕುಮಾರ್ ಅವರು
ರಿಯಲ್ ಎಸ್ಟೇಟ್ ಮೈಂಡ್ ಇರೋರು, ಎಲ್ಲವನ್ನೂ ಕೂಡ ಬಿಸ್ನೆಸ್ ಆ್ಯಂಗಲಲ್ಲಿ ನೋಡ್ತಾರೆ. ಇದನ್ನು ಈ ಲೂಟಿ ಮಾಡುವಂಥ ಒಂದು ದೊಡ್ಡ ಸ್ಕೀಮ್ ಇದು, ಇದರಿಂದ ಆ ಭಾಗದ ಜನಗಳಿಗೆ ಏನು ಅನುಕೂಲ ಆಗಲ್ಲ, ಈ ಥರ ಎಲ್ಲ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ತೀವ್ರವಾಗಿ ಒಂದು ರೈತರ ವಿರೋಧ ಇಟ್ಕೊಂಡು ನೀವಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಥವಾ ಮೆಗಾ ಸಿಟಿ ಮಾಡ್ತೀವಿ ಅಂತ ಹೊರಟ್ರೆ ಖಂಡಿತವಾಗ್ಲೂ ಕೂಡ ಅದು ಈಡೇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕಂದರೆ ರೈತರ ಶಾಪ ಉಂಟಲ್ಲ, ಅದು ತಟ್ಟುತ್ತೆ. 80% ರೈತರು ಒಪ್ಪಿದ್ದಾರೆ ಅಂತ ಮೊನ್ನೆ ಇವರು ಸಾಕಷ್ಟು ಜನ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು. ಹಾಗಾಗಿ 80% ರೈತರು ಒಪ್ಪಿದ್ರೆ ನೀವು ಇಷ್ಟ್ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇಷ್ಟ್ಯಾಕೆ ಹೈಡ್ರಾಮಾ ಆಗ್ತಾ ಇದೆ? ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದು ಮೊನ್ನೆ 80% ರೈತರು ಒಪ್ಪಿದ್ದಾರೆ ಟೌನ್ಶಿಪ್ ಮಾಡಲಿಕ್ಕೆ. ಪರ್ ಎಕರೆಗೆ ನಾವು ಅವರಿಗೆ ಸುಮಾರು ಒಂದು 2,14,00,000 ಹಣ ಕೊಡಲಿಕ್ಕೆ ನಾವು ಸರ್ಕಾರದ ವತಿಯಿಂದ ತಯಾರಾಗಿದ್ದೀವಿ, ಅಥವಾ ಸೆಕೆಂಡ್ ಆಪ್ಷನ್ನು ಒಂದು 50% ಅಭಿವೃದ್ಧಿಪಡಿಸಿದಂಥ ಜಾಗವನ್ನು ಕೊಡ್ತೀವಿ ಅಂತ. ಇವೆಲ್ಲವೂ ಕೂಡ ಸುಮ್ಮನೆ ಒಂದು ಏನು ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೋ ಅಥವಾ ಬೂಟಾಟಿಕೆ ಮಾತುಗಳೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೋಡಿ, ವಡೇರಹಳ್ಳಿ, ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಗ್ರಾಮದಲ್ಲೆಲ್ಲ ಇವಾಗ ಜಾಗ ಆಕ್ರಮಿಸ್ಕೊಳ್ಳೋಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ನೋಡಿ, ಮೋದಿ ಹೆಸರು ಹೇಳಿ ಬಚಾವಾದ್ರೆ ಹಾಗಾದರೆ DKಶಿ ಬಿಡದಿ ವಿಚಾರಕ್ಕೆ ಮೋದಿಯೇ ಶಹಬಾಷ್ ಅಂದಿದ್ದಾರೆ ಅಂತ DKಶಿ ಹೇಳಿದರು. ಅವರು ಕೂಡ ಮೊನ್ನೆ ಹೋಗಿ ಮೋದಿಯವ್ರನ್ನ ಭೇಟಿಯಾಗಿ ಬಂದರು. ನನ್ನ ತಪ್ಪನ್ನು ಬಚ್ಚಿಡ್ಲಿಕ್ಕೆ ಮೋದಿ ಹೆಸರನ್ನು ಬಳಕೆ ಮಾಡಿಕೊಂಡ್ರ CM DK ಶಿವಕುಮಾರ್? ಏನಿದು CM DK ಶಿವಕುಮಾರ್ ಮಾಸ್ಟರ್ ಪ್ಲಾನ್? ಹಾಗಾದರೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಅನುದಾನವನ್ನು ಕೊಡಬೇಕು ಅಂತಲೂ ಕೂಡ ಕೇಳಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ಆದರೆ ಈ ಟೌನ್ಶಿಪ್ ಮಾಡೋದಕ್ಕೆ ನನ್ನ ಸಹಮತ ಇದೆ, ನೀವು ಮುಂದುವರಿಸಿ DKಶಿ ಅಂತ ಹೇಳಿದ್ರಂತೆ ಮೋದಿ. ಇದನ್ನು DK ಶಿವಕುಮಾರ್ ಹೇಳಿದರು. ಹಾಗಾಗಿ ಬಿಡದಿ ವಿಚಾರವಾಗಿ ಮೋದಿ ಹೆಸರನ್ನು ಹೇಳಿ ಈಗ DK ಶಿವಕುಮಾರ್ ಏನಾದರೂ ಬಚಾವಾಗ್ತಾ ಇದ್ದಾರೆ ಅಥವಾ ಅವ್ರದ್ದೇನಾದ್ರು ಗೇಮ್ ಪ್ಲಾನಿಂಗ್ ಏನಾದರೂ ನಡೀತಾ ಇದೆಯಾ? ಬಿಡದಿ ವಿಚಾರಕ್ಕೆ ಮೋದಿಯೇ ಶಹಬಾಷ್ ಅಂದಿದ್ದಾರೆ ಅಂತ DK ಶಿವಕುಮಾರ್ ಈಗ ಮೊನ್ನೆ ದೆಹಲಿಗೆ ಹೋಗಿ ಬಂದ ಮೇಲೆ ಒಂದು ಹೊಸ ತಗಾದೆ ತೆಗಿತಾ ಇದ್ದಾರೆ. ತನ್ನ ತಪ್ಪನ್ನು ಬಚ್ಚಿಡಲಿಕ್ಕೆ ಮೋದಿ ಹೆಸರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಏನಿದು ಹಾಗಾದರೆ CM DK ಶಿವಕುಮಾರ್ ಅವರ ಮಾಸ್ಟರ್ ಪ್ಲ್ಯಾನ್ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಿ, ಎಷ್ಟು ಸಂಪದ್ಭರಿತವಾದಂತಹ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ತರಕಾರಿಗಳು, ಹೂವು, ಹಣ್ಣು ಎಲ್ಲವನ್ನೂ ಕೂಡ ರೈತರು ಬೆಳೀತಾರೆ. ಇವತ್ತು ಈ ಬೆಂಗಳೂರಿನ ಭಾಗಕ್ಕೆಲ್ಲ ಸಹಜವಾಗಿ ಇದೇ ರಾಮನಗರದಿಂದನೇ ಸಾಕಷ್ಟು ತರಕಾರಿ, ಹೂವು, ಹಣ್ಣು ಎಲ್ಲ ಬರ್ತಾ ಇದೆ. ಜೊತೆಗೆ ಮಾವು ಕೂಡ ಬೆಳೀತಾರೆ ಅವರು. ಬರೀ ಈ ರಾಮನಗರ ಅಂದರೆ ರೇಷ್ಮೆ ನಗರಿ ಅಷ್ಟೇ ಅಲ್ಲ, ರೇಷ್ಮೆಯ ಜೊತೆಗೆ ಬೇರೆ ಬೇರೆ ಉಪಬೆಳೆಗಳನ್ನು ಕೂಡ ಬೆಳೀತಾರೆ ಅನ್ನಲಿಕ್ಕೆ ನೋಡಿ, ಇಷ್ಟು ಸಂಪದ್ಭರಿತವಾದಂತಹ ಜಾಗವನ್ನು ನೀವು ನೆಲಸಮ ಮಾಡಿ ಅಲ್ಲಿ ನೀವೇನೋ ಈ ಬೆಂಗಳೂರನ್ನ ನಾವು ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಹೊರಟ್ರಲ್ಲ. ನೋಡ್ತಾ ಇದ್ದಾರೆ ಜನ ಎಷ್ಟು ಗ್ರೇಟರ್ ಬೆಂಗಳೂರು ಆಗಿದೆ, ಬೆಂಗಳೂರಿನ ಅಭಿವೃದ್ಧಿ ಎಷ್ಟಾಗಿದೆ ಅಂತ ನೋಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೀವೀಗ ರಾಮನಗರ, ಬಿಡದಿ ಅದನ್ನು ಕೂಡ ಇವಾಗ ನೀವು ಗ್ರೇಟರ್ ಮಾಡಲಿಕ್ಕೆ ಹೊರಡ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಆ ಭಾಗದ ರೈತರ ಈಗ ಪ್ರಶ್ನೆ ಆಗಿದೆ. BJP ನಿಯೋಗದವರು ಇವತ್ತು ಹೋಗಿ ರೈತರ ಒಂದು ಕಷ್ಟ ಆಲಿಸಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಮಾತಾಡ್ತಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಬೇಕಾಗಿತ್ತು. ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಇವತ್ತು ಆದ್ಯತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ, ಬಂಡತನವನ್ನ ಬಿಟ್ಟು ರೈತರ ಸಮಸ್ಯೆಗಳನ್ನ ಆಲಿಸಬೇಕು, ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ಏನು ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದನ್ನ ತತ್ಕ್ಷಣ ಕೈ ಬಿಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಬೇಕಾಗಿತ್ತು. ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಇವತ್ತು ಆದ್ಯತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ, ಬಂಡತನವನ್ನ ಬಿಟ್ಟು
ರೈತರ ಸಮಸ್ಯೆಗಳನ್ನ ಆಲಿಸಬೇಕು, ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ಏನು ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದನ್ನ ತತ್ಕ್ಷಣ ಕೈ ಬಿಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಬೇಕಾಗಿತ್ತು. ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಆದ್ಯತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ, ಬಂಡತನವನ್ನ ಬಿಟ್ಟು ರೈತರ ಸಮಸ್ಯೆಗಳನ್ನ ಆಲಿಸಬೇಕು, ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ಏನು ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದನ್ನ ತತ್ಕ್ಷಣ ಒಂದ್ ಕಡೆ ಈಗ ಬಿಡದಿಯಲ್ಲಿ ಟೌನ್ಶಿಪ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ನಾಯಕರು ಇವಾಗ ಘಂಟಘೋಷವಾಗಿ ರೈತರ ಬೆನ್ನಿಗೆ ಈಗ ನಿಂತಿದ್ದಾರೆ. ಒಂದ್ ಕಡೆ ಫಲವತ್ತಾದಂತಹ ಭೂಮಿಯನ್ನ ನಾವು ನೆಲಸಮ ಮಾಡಿ ಟೌನ್ಶಿಪ್ ಮಾಡ್ತೀವಿ ಅಂತ ಸರ್ಕಾರ ಒಂದ್ ಕಡೆ ಹೊರಟಿದೆ. ಹಾಗಾಗಿ ಇಲ್ಲಿ ನೋಡಿ 7,481,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಸುಮಾರು 18,133,000 ಕೋಟಿ ವೆಚ್ಚದಲ್ಲಿ ಈ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಈಗ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಔಟ್ಪುಟ್ ಎಡಿಟರ್ ಹಬೀಬ್ ದಂಡಿ ಅವರು ಕೊಡ್ತಾ ಹೋಗ್ತಾರೆ. ಹಬೀಬ್ ದಂಡಿ ಸರ್, ಇಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಬಹಳ ದಿನಗಳಿಂದ ಗಮನಿಸ್ತಾ ಇದ್ದೀವಿ, ಈ ಬಿಡದಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಹೋಗಿದೆ. ಬಹಳ ಮುಖ್ಯವಾಗಿ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಹಳ ಉತ್ಸುಕರಾಗಿದ್ದಾರೆ. ಅದೇ ಭಾಗದವರು, ಅವರು ಕನಕಪುರದ ಭಾಗದವರು. ಈಗ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯವರು ಕೂಡ ಈಗ ಅವರ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ. ನಿಜಕ್ಕೂ ಇಷ್ಟು ವಿರೋಧದ ನಡುವೆ ಟೌನ್ಶಿಪ್ ನಿರ್ಮಾಣ ಆಗೋದು ಅಲ್ಲಿ ಆಗ್ಬೋದು ಅಂತ ಅನ್ಸುತ್ತಾ ಅಂತ ಹಬೀಬ್ ದಂಡಿ ಅವರೇ? ಡಿ.ಕೆ. ಶಿವಕುಮಾರ್ ಅವರ ಬಹಳ ಒಂದು ರೀತಿ ಕನಸಿನ ಪ್ರಾಜೆಕ್ಟ್ ಇದು. ಯಾಕಂತಂದ್ರೆ ಅದರಲ್ಲಿ ಬಿಸ್ನೆಸ್ ಅಡಗಿದೆಯಾ ಅಥವಾ ರಾಜಕಾರಣ ಅಡಗಿದೆಯಾ ಅಥವಾ ಆಡಳಿತ ಅಡಗಿದೆಯಾ ಅಥವಾ ವಿಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಅನ್ನ ಹಣಿಯೋದು ಅಡಗಿದೆಯಾ ಅಥವಾ ತಮ್ಮ ಪಕ್ಷದ ಬೆಂಬಲಿಗರನ್ನ ಅಥವಾ ತಮ್ಮ ಪಕ್ಷದ ಹೈಕಮಾಂಡ್ ಅನ್ನ ಮನಸಂತೋಷ ಪಡಿಸುವಂತದ್ದು ಅಡಗಿದೆಯಾ ಅನ್ನುವಂತ ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ರೆ ಇವೆಲ್ಲವೂ ಕೂಡ ಅದರಲ್ಲಿ ಅಡಗಿದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಶತಾಯ ಗತಾಯ ಈಗ ಈ ಟೌನ್ಶಿಪ್ ಅನುಷ್ಠಾನ ಆಗೇ ಆಗುತ್ತೆ. ಯಾರೇ ಎಷ್ಟೇ ವಿರೋಧ ಮಾಡ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ ಎಷ್ಟೇ ವಿರೋಧ ಮಾಡ್ಲಿ, ಅದಕ್ಕೆ ಸೊಪ್ಪು ಹಾಕುವಂತ ಯಾವುದೇ ನಿದರ್ಶನಗಳಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈ ವಿವಾದದಲ್ಲಿ ಎಳ್ಕೊಂಡು ಬಂದಿದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳಿರ್ತಕ್ಕಂಥದ್ದು, ನರೇಂದ್ರ ಮೋದಿ ಅವರೇ ನನಗೆ ಶಬಾಸ್ಗಿರಿ ಕೊಟ್ಟಿದ್ದಾರೆ ಮತ್ತು ನನಗೆ ನೈತಿಕವಾಗಿ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನುವಂಥದ್ದು. ಇದು ಬಿಜೆಪಿಯವರಿಗೆ ಬಾಯಿ ಬಂದ್ ಮಾಡ್ಲಿಕ್ಕೆ ಉಪಯೋಗಿಸಿರ್ತಕ್ಕಂಥ ಅಸ್ತ್ರ. ಹಾಗಾಗಿ ಈ ಅಸ್ತ್ರಕ್ಕೆ ಸದ್ಯಕ್ಕೆ ಬಿಜೆಪಿಯವರು ಒಂದ್ ರೀತಿ ಡೈವರ್ಟ್ ಮತ್ತು ಕಾಂಟ್ರಡಿಕ್ಷನ್ ಆಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. 100% ಅವರು ವಿರೋಧವನ್ನ ವ್ಯಕ್ತಪಡಿಸ್ತಿಲ್ಲ. ಜನ ಒಂದು ಹೋರಾಟಕ್ಕೋಸ್ಕರ ಒಂದು ಮಾತನ್ನ ಇಲ್ಲ ಇದು ನ್ಯಾಯಯುತವಾಗಿ ಆಗ್ಬೇಕು ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ರೈತರ ಮನವೊಲಿದ್ರೆ ನಮ್ಗೇನು ಅಭ್ಯಂತರ ಇಲ್ಲ, ನಾವು ಅಭಿವೃದ್ಧಿಯ ವಿರೋಧ ಇಲ್ಲ, ನಾವು ಟೌನ್ಶಿಪ್ ನ ವಿರೋಧ ಇಲ್ಲ ಅನ್ನುವಂತ ಮಾತುಗಳನ್ನ, ಅಂದ್ರೆ ಒಂದ್ ರೀತಿಯ ಅಡ್ಡಗೋಡೆ ಮೇಲೆ ದೀಪ ಇಡುವಂತ ಮಾತನ್ನ ಬಿಜೆಪಿಯವರು ಹೇಳ್ತಾ ಇರ್ತಕ್ಕಂಥದ್ದೇ ಇದಕ್ಕೆ ಸಾಕ್ಷಿ. ಹಾಗಾಗಿ ಈ ಹೋರಾಟ ಬಹಳ ದಿನ ನಡೀಲಾರದು. ಈಗಾಗಲೇ ನೋಡಿ, ರಾಜ್ಯ ಸರ್ಕಾರ ಹೇಳುವ ಹಾಗೆ, ಮುಖ್ಯಮಂತ್ರಿಗಳು ಹೇಳುವ ಹಾಗೆ 80%ಗೂ ಅಧಿಕ ರೈತರು ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿದ್ದಾರೆ. ಯಾರೋ 20% ಅದರಲ್ಲೂ ಬೇರೆ ಬೇರೆ ಪಕ್ಷದ ಮತ್ತು ಮುಖಂಡರ ಚಿತಾವಣೆಗೆ ಒಳಪಟ್ಟು ಈ ರೀತಿಯ ಒಂದು ವಿರೋಧವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಜೆಡಿಎಸ್ ನ ಈ ಒಂದು ಹೋರಾಟ ಎಷ್ಟು ಮಟ್ಟಿಗೆ ನಿಲ್ಲುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸಚಿನ್, ಎಸ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡಿ.ಕೆ. ಶಿವಕುಮಾರ್ ಸಾಕಷ್ಟು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರು, ಬೈ ಬರ್ತ್ ಐ ಆಮ್ ಆನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಆನ್ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಆ್ಯನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಪೊಲಿಟಿಷಿಯನ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಅವ್ರು ಈಗೇನು ಬಿಸ್ನೆಸ್ ಅಂತ ಹೇಳ್ತಾ ಇದ್ರಲ್ಲ, ಮೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಅಂತ ಹೇಳ್ತಾ ಇದ್ರಲ್ಲ, ಹಾಗಾದ್ರೆ ಇದನ್ನೆಲ್ಲಾದರೂ ಬಿಸ್ನೆಸ್ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರಾ? ಮತ್ತು ಅದೇ ಆ್ಯಂಗಲಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ರಿಯಲ್ ಎಸ್ಟೇಟ್ ದೊರೆ ಅವರು, ರಿಯಲ್ ಎಸ್ಟೇಟ್ ಮಾಡೋದ್ರಲ್ಲಿ ನಂಬರ್ 1 ಅವರು ಅಂತ ಒಂದು ಮಾತು ಹೇಳ್ತಾ ಇದ್ರು. ಏನಾದರೂ ಈಗ ಆಲ್ರೆಡಿ ಈಗ
ನಮ್ಮ ಔಟ್ಪುಟ್ ಎಡಿಟರ್ ಹಬೀಬ್ ದಂಡಿ ಅವರು ಹೇಳ್ದ ಹಾಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆದಂಗೆ ಇರಬೇಕು. ಒಂದು ಕಡೆ ಆ ಭಾಗದ ಜನರಿಗೂ ಅನುಕೂಲ ಮಾಡ್ದಂಗೆ ಇರಬೇಕು, ಜೊತೆಗೆ ನನಗೂ ಅದರಲ್ಲಿ ಏನಾದರೂ ಒಂದಿಷ್ಟು ಹೆಲ್ಪ್ ಆಗುತ್ತಾ ಈ ಥರನೂ ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಎಲ್ಲವನ್ನೂ ಕೂಡ ಬಿಸ್ನೆಸ್ ದೃಷ್ಟಿಯಲ್ಲೇ ನೋಡಿದರೆ ಆಗಲ್ಲ. ಯಾಕಂದರೆ ಆ ಭಾಗದ ರೈತರ ಗೋಳು ಕೇಳಬೇಕಾಗ್ತದೆ. ಯಾಕಂದರೆ ನೀವು ಇವತ್ತೇನೋ ಹಣ ಕೊಡ್ತೀರಾ, ಆ ಹಣ ಎಷ್ಟು ದಿವಸಕ್ಕೆ ಬರ್ತದೆ ರೈತರಿಗೆ, ಅದು ಕೂಡ ಯೋಚನೆ ಮಾಡಬೇಕಾಗ್ತದೆ.